ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಒಂದು ಶಾರ್ಟ್ ವಿಡಿಯೋ ಹ್ಯಾಪಿ ಮದರ್ಸ್ ಡೇ ಲೇಟಾಗಿ ಅಪ್ಲೋಡ್ ಆಗ್ತಿದೆ ಅನ್ಕೋತೀನಿ. ತುಂಬ ಸಾರಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಮಾಡಿ. ಸಬ್ಸ್ಕ್ರೈಬ್ ಅಯ್ಯೋ ಸಾರಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಕೊನೆವರೆಗೂ ವೀಡಿಯೋ ನೋಡಿದ್ರಿಗೆ ಥ್ಯಾಂಕ್ಸ್. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಗೈಸ್. ಓಕೆನಾ, ಮರಿಬೇಡಿ. ಓಕೆ, ಹ್ಯಾಪಿ ಮದರ್ಸ್ ಡೇ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಇದು ನಾವು ಅವಾಗಿಂದನೂ ಏನು ಮಾಡ್ಕೊಂಬಂದಿಲ್ಲ, ಆಚರಿಸ್ಕೊಂಬಂದಿಲ್ಲ. ಅಂದರೆ ಅಮ್ಮ ಅನ್ನೋ ಪದ ಇರುತ್ತಲ್ಲ, ಅದು ಹೇಳೋಕ್ಕಾಗಲ್ಲ. ಅದು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ನೀವೊಬ್ಬರು ತಾಯಿ ಆಗ್ತೀರಾ, ನೀವೊಬ್ಬರು ಅಪ್ಪ ಆಗ್ತೀರಲ್ಲ, ಆವಾಗಲೇ ಆ ಫೀಲಿಂಗ್ ಅರ್ಥ ಆಗೋದು. ಇವಾಗ ನನಗೆ ಆ ಫೀಲ್ ಆಗ್ತಿದೆ. ನಂಗೆ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಾನು ನನ್ನ ಮಗಳನ್ನ ಎಷ್ಟು ಇಷ್ಟಪಡ್ತೀನಿ, ನಾನು ನನ್ನ ಮಗಳನ್ನ ಎಷ್ಟು ಲವ್ ಮಾಡ್ತೀನಿ ಅಂತ. ಇವಾಗ ಅವ್ಳಿಗೆ ಸ್ವಲ್ಪ ಹರ್ಟ್ ಆದರೆ, ಸ್ವಲ್ಪ ನೋವಾದರೆ ನನಗೆ ಎಷ್ಟು ಫೀಲ್ ಆಗ್ತಿದೆ. ನನ್ನ ಮಗಳು ತಿನ್ನಲಿಲ್ಲ ಅಂದರೆ ನನಗೆ ಹೆಂಗಾಗುತ್ತೆ, ಅವಳು ಆಟ ಆಡ್ಬೇಕಂತ ಬಿದ್ದರೆ ಯಾವ ಥರ ಪೇನ್ ಆಗುತ್ತೆ, ಅದು ಇವಾಗ ನನಗೆ ಫೀಲ್ ಆಗ್ತಿದೆ. ಆವಾಗ ನಮ್ಮ ಅಮ್ಮನಿಗೂ ಆಗಿತ್ತು. ಆವಾಗ ನಮಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ನಾವು ಬೈತಿದ್ವಿ, ಹಾರಾಡ್ತಿದ್ವಿ, ಕಿಚ್ಚಾಡ್ತಿದ್ವಿ. ಏನಾದ್ರು ತಕ್ಕೊಡೋಂದಾಗ ದುಡ್ಡಿಲ್ಲ ಅಂದಾಗೋ ಹಂಗೆ ಹಿಂಗೆ ಅಂತಿದ್ವಿ. ಮತ್ತು ನಂಗೆ ಇದೇ ಊಟ ಬೇಕು, ನನಗೆ ಈ ಊಟ ಚೆನ್ನಾಗಿ ಮಾಡಿಲ್ಲ ಹಂಗೆ ಹಿಂಗೆ ಅಂತಂದ್ರು. ನನಗೆ ಈ ಊಟ ಬೇಡ, ಹೋಗು, ನನಗೆ ಬೇರೆ ಊಟ ಮಾಡಿಕೊಡು ಅಂತಿದ್ವಿ. ಅವ್ರ ಕೈಲಿ ಆಗಲಿಲ್ಲ ಅಂದ್ರೂ ನಮಗೆ ಮಾಡಿಕೊಡ್ತಿದ್ರು. ನಮ್ಮ ಖುಷಿಗೋಸ್ಕರ ಜೀವನ ಮಾಡ್ತಿದ್ರು. ಇವಾಗ ನಾವು ಅಷ್ಟೇ, ನಾವು ನಮ್ಮ ಮಕ್ಳಿಗೋಸ್ಕರ, ನಮ್ಮ ಮಕ್ಳು ಖುಷಿಗೋಸ್ಕರ ಮಾಡ್ತಾಯಿದ್ದೀವಿ. ಆದರೆ ಯಾವ ಅಪ್ಪ ಅಮ್ಮಗೂ ನೋವು ಕೊಡಬೇಡಿ. ಇವಾಗ ಆಶ್ರಮಗಳು ತುಂಬ ಜಾಸ್ತಿ ಆಗಿದೆ. ಏಕೆ, ನಿಮ್ಮನ್ನು ನೋಡಿಕೊಂಡು ಸಾಕಿ ಸಲ್ವಿ ಈ ಲೆವೆಲಿಗೆ ಬರ್ಸಿ ಒಂದು ಸ್ಟೇಟಸ್ ಅಂತ ಇರುತ್ತೆ ನಿಮಗೆ. ಒಂದು ಕೆಲಸ ಮಾಡ್ತಿದ್ದೀರಾ, ನೀವೊಂದು ಜೀವನ ಮಾಡ್ತಿದ್ದೀರಾ, ಒಳ್ಳೆ ಜೀವನ ಅಂದರೆ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಕಾರಣ. ಅದು ನೀವು ಮರ್ತೇ ಬಿಡ್ತೀವಲ್ಲ. ಪ್ಲೀಸ್ ದಯವಿಟ್ಟು ಯಾರೂ ಆ ಕೆಲಸ ಮಾಡಬೇಡಿ. ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ. ನೀವರಿಗೆ ದುಡ್ಡು ಕಾಸು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅಮ್ಮ ಊಟ ಆಯಿತಾ, ಅಪ್ಪದ ಊಟ ಆಯಿತಾ, ತಿಂಡಿ ಆಯಿತಾ, ಏನು ಮಾಡ್ತಾಯಿದ್ರಿ, ಅಷ್ಟು ಸಾಕು. ನೀವು ದೂರದಲ್ಲಿದ್ರೂ ಅಲ್ಲಿಗೆ ಇಲ್ಲಿಗೆ ಅವ್ರ ಹತ್ರಕ್ಕೆ ಬಂದು ನೋಡ್ಕೋಬೇಕು ಅಂತ ಇಲ್ಲ. ಒಂದು ಫೋನ್ ಮಾಡಿ, ಅಟ್ಲೀಸ್ಟ್ 1 ನಿಮಿಷ ಟೈಮ್ ಕೊಡಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನ್ನ ಮಗ ಮಾತಾಡ್ದ, ನನ್ನ ಮಗಳು ಮಾತಾಡಿದ್ಲು, ನನ್ನ ಮೊಮ್ಮಕ್ಕಳು ಮಾತಾಡಿದ್ರು. ಅವ್ರು ಎಲ್ಲೇ ಇದ್ರು ತುಂಬ ಖುಷಿಯಾಗಿರ್ತಾರೆ, ತುಂಬ ಹ್ಯಾಪಿಯಾಗಿರ್ತಾರೆ. ಅದನ್ನ ನೋಡ್ಕೊಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಬಟ್ ಈ ಕೆಲಸನ ಓನ ಬಂಗಾರ ಈ ಕೆಲಸನ ಯಾರು ಮಾಡ್ತಿರಲ್ಲ. ಬಟ್ ತುಂಬ ದುಡಿತಿರ್ತಾರೆ. ಅಪ್ಪ ಅಮ್ಮ ದುಡ್ಡು ಕೊಡ್ತಿದ್ದೀನಿ ಬಿಡು, ಅವ್ರು ಹೆಂಗ ಸುಖವಾಗವ್ರೆ ಅಂತಾರೆ. ಈ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೋಸ್ಕರ ಸ್ವಲ್ಪ ಟೈಮ್ ಕೊಡಿ. ಓಕೆನಾ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇವಾಗ ನಾವು ನಮ್ಮ ಅಮ್ಮ ಫೋನ್ ಮಾಡಿದಾಗ ನನ್ನ ಮಗಳ ಜೊತೆ ಮಾತಾಡ್ತಾರೆ, ನಮ್ಮ ಜೊತೆ ಮಾತಾಡ್ತಾರೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದಾಗ ಸಾಕು ಅವ್ರಿಗೆ ಆ ಖುಷಿ. ನೀವು ದುಡ್ಡು ಕಾಸು ಕೊಟ್ಟು ಚಿನ್ನ ವೈಡೂರಿ ಎಲ್ಲ ಕೊಟ್ಟು ಅವ್ರು ಖುಷಿ ಪಡಿಸ್ಬೇಕು ಅನ್ನೋದಿಲ್ಲ. ಅವರಿಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಅವ್ರು ತುಂಬ ಖುಷಿಯಾಗಿರ್ತಾರೆ ಲೈಫಲ್ಲಿ. ಓಕೆನಾ, ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಬಟ್ ಆಶ್ರಮಗಳು ಸ್ವಲ್ಪ ಕಮ್ಮಿ ಆಗಲಿ, ಅಲ್ಲಿಗೆ ಸೇರ್ಸೋರು ಕಮ್ಮಿ ಆಗಲಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಯಾರಿಗೂ ಹರ್ಟ್ ಮಾಡಬೇಡಿ. ಅವ್ರು ಹೋದ್ಮೇಲೆ ಏನೇನೋ ಮಾಡೋಕ್ಕಿಂತ ಅವ್ರು ಇದ್ದಾಗಲೇ ಮಾಡಿ, ಇದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ, ಇದ್ದಾಗಲೇ ಸ್ವಲ್ಪ ಪ್ರೀತಿ ಕೊಡಿ, ಇದ್ದಾಗಲೇ ಅವ್ರು ತುಂಬ ಖುಷಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ನಮ್ದು ಇಲ್ಲಿವರೆಗೂ ಸಾಕಿ ಬೆಳೆಸಿ ನಮ್ಗೊಂದು ಜೀವನ ಕಟ್ಕೊಟ್ಟಿರ್ತಾರಲ್ವ. ಪ್ಲೀಸ್ ದಯವಿಟ್ಟು ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಅಪ್ಪ ಅಮ್ಮಗೆ ಅವ್ರ ಫೀಲಿಂಗ್ಸು ನಿಮಗೆ ಮಕ್ಕಳಾದಾಗಲೇ ಅರ್ಥ ಆಗೋದು. ಓಕೆನಾ, ನೋಡಿದ್ದೀನಿ ಕೆಲವೊಬ್ರನ್ನ ಏನಾದ್ರು ಕೇಳಿದ ತಕ್ಷಣ ಹೋಗುವಂತ ಬೈದ್ಬಿಡೋದು, ಹರ್ಟ್ ಮಾಡಿಬಿಡೋದು, ನೂಕ್ಬಿಡೋದು. ಇಲ್ಲಾಂದರೆ 2 ಫೋನ್ನ ನೀನು ನಂಗೆ ಯಾಕೆ ಮಾಡಿದೆ, ನೀನು ಮಾಡೋಕ್ಕೆ ಕೆಲಸ ಇಲ್ವ ಅನ್ನೋದು. ಅದೇ ಬೇರೆಯವ್ರ ಜೊತೆ ಅವರು ಗಂಟೆಗಟ್ಟಲೆ ಮಾತಾಡ್ತಾರೆ. ಅದೇ ಅವ್ರ ಅಮ್ಮನ ಜೊತೆ ಅವ್ರ ಅಪ್ಪನ ಜೊತೆ 1 ನಿಮಿಷ ಮಾತಾಡೋಕ್ಕಾಗಲ್ಲ. ನಾನು ಬ್ಯುಸಿ ಇದ್ದೀನಿ, ನಾನು ಅವ್ರ ಜೊತೆ ಇದ್ದೀನಿ, ಇವ್ರ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. ತಪ್ಪಲ್ವಾ? ಅವ್ರು ಹೋದ್ಮೇಲೆ ಎಲ್ಲ ಮಾಡೋದನ್ನ ಇದ್ದಾಗ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಬಟ್ ಎಲ್ಲ ಗೊತ್ತಿರುತ್ತೆ ಎಲ್ಲರಿಗೂ. ಬಟ್ ಆದರೆ ಅದೇನೋ ಆ ಟೈಮಿಗೆ ಸಂದರ್ಭಕ್ಕೆ ಹಂಗಿರುತ್ತೆ. ಬಟ್ ಆದರೆ ಯಾರು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ನಮ್ಮ ಅಮ್ಮಗೂ ಮದರ್ಸ್ ಡೇ ವಿಶ್ ಯು ಹ್ಯಾಪಿ ಮದರ್ಸ್ ಡೇ. ಆದರೆ ನಾವು ಯಾವತ್ತೂ ಐ ಲವ್ ಯು ಮಮ್ಮ ಹಗ್ ಮಾಡೋದು, ಮದರ್ಸ್ ಡೇ ವಿಶ್ ಮಾಡೋದು ನಾವು ಯಾವತ್ತೂ ಮಾಡಿಲ್ಲ. ಬಟ್ ಆದರೆ ಅದಿರುತ್ತೆ ಮನಸ್ಸಲ್ಲಿ, ಆಯಿತಾ. ಆದರೆ ಒಂಥರ ಖುಷಿ. ನಮ್ಮಮ್ಮ ದೇವತೆ. ನಮ್ಮಮ್ಮ ದೇವತೆ. ನಿಮಗೆ ನಿಮ್ಮಮ್ಮ ಯಾವ ಥರ, ಹಂಗೆ ನಮಗೂ ನಮ್ಮಮ್ಮ. ನಾನು ಮಾತ್ರ ನಮ್ಮಮ್ಮ ದೇವತೆನೇ ನನಗೆ. ನಮ್ಮಮ್ಮ ಇಲ್ಲ ಅಂದರೆ ನಾವು ಇಲ್ಲಿವರೆಗೂ ಇರ್ತಾನೆ ಇರಲಿಲ್ಲ. ದೇವತೆ ಥರ ಪೂಜೆ ಮಾಡಿ. ಅವ್ರ ದೇವತೆನೇ ಎಲ್ಲರಿಗೂ. ಓಡಿಸಿಲ್ಲ ಅಮ್ಮನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ನನ್ನ ಮಗಳು ಕೆಲವೊಂದ್ಸಲ ಹಂಗೆ ಅಂತಾಳೆ, ಅಮ್ಮ ನಾನು ಎಲ್ಲಿಗೂ ಬಿಟ್ಟು ಹೋಗ್ಬೇಡ ಮಮ್ಮ, ನನ್ನನ್ನು ಕರ್ಕೊಂಡು ಹೋಗು ಮಮ್ಮ, ಎಲ್ಲಿಗೂ ಬಿಟ್ಟು ಹೋಗ್ಬೇಡ ಅಂತ. ನಾವೆಲ್ಲಿಗೂ ಬಿಟ್ಟು ಹೋಗಿಲ್ಲ. ಬಟ್ ಅವಳಿಗೆ ಯಾಕೆ ಹಂಗೆ ಅನ್ಸುತ್ತೆ ಗೊತ್ತಿಲ್ಲ. ಇವಾಗ ಹಂಗೆ ಅನ್ಸುತ್ತೆ, ನನ್ನ ಮಗಳು ಹಂಗೆ ಅಂದಾಗ ನನಗೆ ಹೆಂಗಾಗುತ್ತೆ ಗೊತ್ತಾ, ಅಯ್ಯೋ ನನ್ನ ಮಗಳು ಯಾಕೆ ಹಿಂಗೆ ಅಂತ ಇದ್ದಾಳೆ ಅಂತ. ಬಟ್ ಆ ಫೀಲ್ ನಮ್ಮ ಅಮ್ಮರಿಗೂ ಆಗಿರುತ್ತಲ್ವ ಅವಾಗ.
ಕೆಲವೊಂದ್ಸಲ ಹರ್ಟ್ ಮಾಡಿದಾಗ, ಕೆಲವೊಂದ್ಸಲ ಮಾಡಬಾರ್ದು ತಪ್ಪು ಮಾಡಿದಾಗ, ಕೆಲವೊಂದ್ಸಲ ಅದು ಮಾಡಬೇಡ ಅಂದರೂ ಮಾಡಿದಾಗ, ಹೋಗು ನಾನು ಹೋಯ್ತೀನಿ ಮನೆ ಬಿಟ್ಟು ಅಂತ ಹೋಗಿರ್ತಾರೆ. ಅವಾಗ ಫೀಲ್ ನೆವರ್, ಅದನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಓಕೆನಾ? ಆ ತಪ್ಪು ಯಾರೂ ಮಾಡಬೇಡಿ. ಓಕೆ, ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ. ಓಕೆನಾ? ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಏನು ಮಗಳೇ ಹೇಳು ಮುದ್ದಮ್ಮ ನನಗೆ ಹ್ಯಾಪಿ ಮದರ್ಸ್ ಡೇ ಮಮ್ಮನು. ನನ್ನ ಮಗಳು ಬೆಳಗ್ಗೆನೇ ಎದ್ದು ಹ್ಯಾಪಿ ಮದರ್ಸ್ ಡೇ ಮಮ್ಮ ಅಂತ ಒಂದು ಮುತ್ತ ಕೊಟ್ಟರು. ಸಾಕು, ಬೇರೆ ಗಿಫ್ಟೇ ಬೇಡ ನನ್ನ ಮಗಳು. ಫಸ್ಟ್ ಅದು ಹೋದ ವರ್ಷನೂ ಹೇಳಿದ್ಲು, ಬಟ್ ಈ ವರ್ಷ ಬಾಯ್ ಬಿಟ್ಟು ಫಸ್ಟ್ ಟೈಮ್ ಹ್ಯಾಪಿ ಮದರ್ಸ್ ಡೇ ಮಮ್ಮ ಅಂತ ಹೇಳ್ತಾಳೆ. ಹಲೋ ಮಗಳೇ, ಥ್ಯಾಂಕ್ ಯು ಮಗಳೇ. ಅಗ್ನಿ ಓಕೆ ಗೈಸ್, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ, ಬಾಯ್ ಬಾಯ್ ಮಾಡು ಮಗಳೇ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಪಪ್ಪಸ್ ಡೇ. ಓಕೆ ಗೈಸ್, ಬಾಯ್.